ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ 4ನೇ ಅಧ್ಯಾಯ ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು, ಇದರಲ್ಲಿ ಕೆಲವೊಂದು ಚಳವಳಿಗಳ ಕುರಿತು ನೀವು ಅಧ್ಯಯನ ಮಾಡಿದ್ದೀರಿ. ದಲಿತ ಚಳವಳಿ, ಹಿಂದುಳಿದ ವರ್ಗಗಳ ಚಳವಳಿ, ಮಹಿಳಾ ಚಳವಳಿ, ರೈತ ಚಳವಳಿ, ಕಾರ್ಮಿಕ ಚಳವಳಿ ಮುಂತಾದವು. ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಲಿಕ್ಕೆ ಇರುವಂಥದ್ದು ಮಾನವ ಹಕ್ಕುಗಳ ಚಳವಳಿ. ಪ್ರತಿಯೊಂದು ಚಳವಳಿಗಳನ್ನು ನೀವು ಅಧ್ಯಯನ ಮಾಡುವಾಗ ಏನು ಆ ಚಳವಳಿ ಯಾಕಾಗಿ ನಡೆಯಿತು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳೇನು ಎಂಬುದನ್ನು ನೀವು ತಿಳಿದಿದ್ದೀರಿ. ಇವತ್ತು ಅತಿ ಪ್ರಮುಖವಾದಂಥ ಒಂದು ಚಳವಳಿಯ ಬಗ್ಗೆ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಮಾನವ ಹಕ್ಕುಗಳು ಎಂದರೆ ಏನು? ಕಳೆದ ವರ್ಷ ಪ್ರಥಮ PUCಯಲ್ಲಿ ನೀವು ಹಕ್ಕುಗಳ ಬಗ್ಗೆ ಓದಿದ್ದೀರಿ. ಅದರಲ್ಲಿ ಆರ್ಥಿಕ ಹಕ್ಕುಗಳು, ನಾಗರಿಕ ಹಕ್ಕುಗಳು, ರಾಜಕೀಯ ಹಕ್ಕುಗಳು, ಇವೆಲ್ಲವೂ ಕೂಡ ಈ ಮಾನವ ಹಕ್ಕುಗಳಲ್ಲಿ ಒಳಗೊಂಡಿರ್ತದೆ. ಹಾಗಾದರೆ ಅದೆಂಥದ್ದು? ಮಾನವ ಹಕ್ಕುಗಳೆಂದರೆ ಮಾನವನಿಂದ ಬೇರ್ಪಡಿಸಲಾಗದಂಥ ಹಕ್ಕುಗಳು. ಅವುಗಳಿಲ್ಲದೆ ಮಾನವನಿಗೆ ಬದುಕಲಿಕ್ಕೇ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯಾವುದೇ ತಾರತಮ್ಯವಿಲ್ಲದೆ, ಜಾತಿ, ಧರ್ಮ, ಭಾಷೆ, ಲಿಂಗ, ಪ್ರಾಂತ್ಯ ತಾರತಮ್ಯವಿಲ್ಲದೆ ಎಲ್ಲರೂ ಅನುಭವಿಸಬೇಕಾದಂಥ ಹಕ್ಕುಗಳೇ ಮಾನವ ಹಕ್ಕುಗಳು. ಆದರೆ ಯಾಕಾಗಿ ಹೋರಾಟ ನಡೆಯಿತು? ಮಾನವ ಹಕ್ಕುಗಳ ಚಳವಳಿ ಯಾಕೆ ಆಯಿತು? ಆ ಹೋರಾಟ ಯಾಕಾಯಿತು? ಯಾಕೆಂದರೆ ಪ್ರಪಂಚದಾದ್ಯಂತ ಅನಾದಿ ಕಾಲದಿಂದಲೂ ಇದುವರೆಗೂ ಕೂಡ ಎಲ್ಲ ಮಾನವ ಹಕ್ಕುಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಉಲ್ಲಂಘನೆ ಮಾಡ್ತಾ ಬಂದಿದೆ. ಅದು ವ್ಯಕ್ತಿಯಿಂದ ಉಲ್ಲಂಘನೆ ಆಗಿರ್ಬೋದು, ಸಂಘ ಸಂಸ್ಥೆಗಳಿಂದ ಉಲ್ಲಂಘನೆ ಆಗಿರ್ಬೋದು, ಸರ್ಕಾರದಿಂದ ಉಲ್ಲಂಘನೆ ಆಗಿರ್ಬೋದು. ಹಕ್ಕುಗಳ ರಕ್ಷಣೆಗಾಗಿ ನಡೆದಂತಹ ಹೋರಾಟವೇ ಈ ಮಾನವ ಹಕ್ಕುಗಳ ಚಳುವಳಿ ಅಂತ ನಾವು ಹೇಳ್ಬೋದು. ಜಾಗತಿಕ ಮಟ್ಟದಲ್ಲಿ ಈ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ವಿಶ್ವಸಂಸ್ಥೆ ಮುಂದೆ ಬಂದು ತನ್ನ ನಡಾವಳಿಯಲ್ಲಿಯೇ ಈ ಮಾನವ ಹಕ್ಕುಗಳನ್ನೇ ಘೋಷಣೆ ಮಾಡಿದೆ. UDHR ಅಂತ ನಾವು ಕರೀತೀವಿ. UDHR ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಡಿಸೆಂಬರ್ 10, 1948 ವಿಶ್ವಸಂಸ್ಥೆ ಈ ಹಕ್ಕುಗಳ ಪಟ್ಟಿಯನ್ನು ಘೋಷಣೆ ಮಾಡಿದೆ. ಸುಮಾರು 30 ಹಕ್ಕುಗಳನ್ನು ಒಳಗೊಂಡಿರುವಂಥ ಈ ಪಟ್ಟಿ ಇವತ್ತಿಗೂ ಕೂಡ ನಾವು ಪ್ರತಿ ವರ್ಷ ಡಿಸೆಂಬರ್ 10 ವಿಶ್ವ ಮಾನವ ಹಕ್ಕುಗಳ ದಿನ ಅಂತ ಆಚರಿಸ್ತೇವೆ. ಯಾಕಂದರೆ ಆ ವರ್ಷ ಆ ದಿನದಂದು 1948 ಡಿಸೆಂಬರ್ 10 ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಲಾಗಿದೆ. ಆ ನಂತರ ಅಥವಾ ಅದಕ್ಕಿಂತಲೂ ಪ್ರತಿಯೊಂದು ರಾಷ್ಟ್ರವೂ ಕೂಡ ತಮ್ಮ ದೇಶದ ಸಂವಿಧಾನದಲ್ಲಿ ಈ ಮಾನವ ಹಕ್ಕುಗಳನ್ನು ಸೇರಿಸಿ ಆ ರಾಷ್ಟ್ರದ ಪ್ರಜೆಗಳ ಹಕ್ಕುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಮಾನವ ಹಕ್ಕುಗಳಲ್ಲಿ ಕೆಲವೊಂದನ್ನು ನಾನು ಹೇಳ್ತೇನೆ, ನಿಮ್ಮ ಮುಂದೆ ಹೇಳ್ತೇನೆ. ಈಗಾಗಲೇ ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಯಾವುದೆಲ್ಲ ಲಿಸ್ಟ್ ಮಾಡಿದ್ದಾರೆ ಅದೆಲ್ಲ ಮಾನವ ಹಕ್ಕುಗಳೇ. ಜೀವಿಸುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಇದೆಲ್ಲ ನಾವು ಕೇಳಿದಂಥ ಹಕ್ಕುಗಳು. ಶೋಷಣೆಯ ವಿರುದ್ಧ ಹಕ್ಕು, ಇಂತಹ ಹಲವಾರು ಹಕ್ಕುಗಳು ನಮ್ಮ ನೈಜ ಜೀವನದಲ್ಲಿ ನಮಗೆ ಅತಿ ಅಗತ್ಯವಿರುವಂಥ ಹಕ್ಕುಗಳು ಕೆಲವೊಮ್ಮೆ ನಮ್ಮಿಂದ ಉಲ್ಲಂಘನೆ ಆಗ್ತದೆ. ಅದನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಅದನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಈ ಚಳವಳಿ ನಡೆಯಿತು ಎಂಬುದು ನಾವು ಹೇಳ್ಬೋದು. ಕಾರಣಗಳೇನು? ಈಗಾಗಲೇ ಮತ್ತೊಮ್ಮೆ ನಾವು ಕಾರಣಗಳನ್ನು ಅವಲೋಕಿಸ್ತಾ ಹೋಗುವಾಗ ಮೊದಲನೆಯ ಕಾರಣ ನಾಗರಿಕ ಹಕ್ಕುಗಳ ರಕ್ಷಣೆ. ಪ್ರತಿಯೊಬ್ಬ ಪ್ರಜೆಗೂ ಕೂಡ ಹಲವಾರು ನಾಗರಿಕ ಹಕ್ಕುಗಳು ಇದೆ. ನಾವು ಕಳೆದ ವರ್ಷ ಓದಿದ್ದೇವೆ. ಜೀವಿಸುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಉದ್ಯೋಗ ಪಡೆಯುವಂಥ ಹಕ್ಕು, ಇದೆಲ್ಲ ನಾಗರಿಕ ಹಕ್ಕುಗಳು. ಈ ನಾಗರಿಕ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಆ ಉಲ್ಲಂಘನೆ ಆದದ್ದನ್ನು ತಪ್ಪಿಸುವಂಥ ಉದ್ದೇಶದಿಂದ ಜನರಲ್ಲಿ ಜಾಗೃತಿ ಮೂಡಿಸಿ, ನಿಮಗೆ ಇಂಥ ನಾಗರಿಕ ಹಕ್ಕುಗಳಿದೆ, ಅವರಲ್ಲಿ ಜಾಗೃತಿ ಮೂಡಿಸಿ ಎಲ್ಲೆಲ್ಲ ಉಲ್ಲಂಘನೆ ಇದೆಯೋ ಅವುಗಳ ವಿರುದ್ಧ ಹೋರಾಟ ಮಾಡಿ ಅವುಗಳನ್ನು ಸರಿ ಮಾಡುವಂಥ ಉದ್ದೇಶದಿಂದ ಈ ಒಂದು ಹೋರಾಟ ನಡೆಯಿತು.
ನಮ್ಮ ಸಂವಿಧಾನದ ಮೂರನೇ ಭಾಗದಲ್ಲಿ ಪಾರ್ಟ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಈ ನಾಗರಿಕ ಹಕ್ಕುಗಳನ್ನು ಲಿಸ್ಟ್ ಮಾಡಲಾಗಿದೆ. ಅದನ್ನು ನಮ್ಮ ಸಂವಿಧಾನ ನ್ಯಾಯಾಂಗದ ಮೂಲಕ ರಕ್ಷಣೆ ಮಾಡ್ತದೆ. ಸೊ ಜನರಲ್ಲಿ ಅರಿವು ಮೂಡಿಸುವಂಥ ಒಂದು ಕೆಲಸ, ನಿಮಗೆ ಈ ನಾಗರಿಕ ಹಕ್ಕುಗಳಿದೆ, ಇದು ಈ ರೀತಿ ಉಲ್ಲಂಘನೆ ಆಗ್ತಾ ಇದೆ, ಈ ರೀತಿ ಅರಿವು ಮೂಡಿಸುವಂಥ ಉದ್ದೇಶದಿಂದ ಈ ಚಳವಳಿ ನಡೆಯಿತು. ಎರಡನೆಯ ಪ್ರಮುಖ ಕಾರಣ ದಾಸ್ಯದಿಂದ ವಿಮೋಚನೆ. ಹಿಂದಿನ ಕಾಲದಿಂದಲೇ ನಾವು ನೋಡಿದ್ದೇವೆ, ಗುಲಾಮಗಿರಿ ಎಂಬುದಿತ್ತು, ದಾಸ್ಯ. ಗುಲಾಮಗಿರಿ ಅಂದರೆ ಅಲ್ಲಿ ಮಾನವ ಹಕ್ಕುಗಳು ಇಲ್ವೇ ಇಲ್ಲ. ಬೇರೊಬ್ಬ ಹೇಳಿದಾಗೆ ನಾವು ಕೇಳಬೇಕು, ನಮಗೆ ಸ್ವತಂತ್ರವಾಗಿ ಜೀವಿಸಲಿಕ್ಕೆ ಯಾವುದೇ ಇಲ್ಲ. ತಿನ್ನಬೇಕು ಅಂದರೂ ಕೂಡ, ತಿನ್ನುವುದು ನನ್ನ ಮಾನವ ಹಕ್ಕು, ನಾನು ತಿನ್ನಬೇಕು ಅಂದರೂ ಕೂಡ ನನ್ನ ಮಾಲೀಕ ಹೇಳಬೇಕು, ನಾನು ಕುಡಿಬೇಕು ಅಂತ ಹೇಳಿದರೂ ಕೂಡ ಮಾಲೀಕ ಹೇಳಬೇಕು, ನಾನು ಆ ಕಡೆ ಹೋಗಲಿಕ್ಕೆ ಹೇಳಬೇಕು, ಈ ಕಡೆ ಹೋಗಲಿಕ್ಕೆ ಹೇಳಬೇಕಾಗ್ತದೆ. ಸೊ ಯಾವುದೇ ಸ್ವಾತಂತ್ರ್ಯ ಹಕ್ಕುಗಳು ಇಲ್ಲ. ಗುಲಾಮಗಿರಿ ಅಥವಾ ದಾಸ್ಯ, ಇದರಿಂದ ಮುಕ್ತಗೊಳಿಸುವಂಥ ಉದ್ದೇಶದಿಂದಲೂ ಕೂಡ ಈ ಚಳವಳಿ ನಡೆಯಿತು ಎಂಬುದನ್ನು ನಾವು ಹೇಳ್ಬೋದು. ಆದರೆ ಈಗ ಗುಲಾಮಗಿರಿ ಇಲ್ಲ, ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಆ ಹಿಂದಿನ ಕಾಲದ ಗುಲಾಮಗಿರಿ ಇಲ್ಲ. ಆದರೂ ಕೂಡ ಕೆಲವೊಂದು ರೀತಿಯ ಗುಲಾಮಗಿರಿಯನ್ನು ನಾವು ಈಗಲೂ ಕೂಡ ಕಾಣ್ಬೋದು. ಅದರಲ್ಲಿ ಮುಖ್ಯವಾಗಿ ಬಾಳ ಕಾರ್ಮಿಕ ಪದ್ಧತಿ, ಜೀತ ಪದ್ಧತಿ ಮುಂತಾದವುಗಳು ಈಗಲೂ ಕೂಡ ಇದೆ. ಅದು ಒಂದು ರೀತಿಯ ದಾಸ್ಯ ಅಥವಾ ಗುಲಾಮಗಿರಿನೇ. ಅವುಗಳಿಂದಲೂ ಕೂಡ ಜನರನ್ನು ಸಂರಕ್ಷಣೆ ಮಾಡಬೇಕು, ಅವರ ಹಕ್ಕುಗಳನ್ನು ಅವರಿಗೆ ಕೊಡಬೇಕು, ಅವರು ಇನ್ನು ಮುಂದೆ ಆ ರೀತಿಯ ದಾಸ್ಯ ಪ್ರವೃತ್ತಿಗೆ ಒಳಗಾಗಬಾರದು ಎಂಬ ಉದ್ದೇಶದಿಂದ ಈ ಚಳವಳಿ ನಡೆದಿದೆ ಅಂತ ನಾವು ಹೇಳ್ಬೋದು. ಇದು ಎರಡನೆಯ ಪ್ರಮುಖ ಕಾರಣ. ಮೂರನೇದಾಗಿ ನಾವು ನೋಡೋದಿದ್ರೆ ಕೌಟುಂಬಿಕ ಜೀವನದ ರಕ್ಷಣೆ. ಕೌಟುಂಬಿಕ ಜೀವನ ಅಥವಾ ಕೌಟುಂಬಿಕ ಹಕ್ಕು ಕೂಡ ಒಂದು ಮಾನವ ಹಕ್ಕು. ಒಬ್ಬ ವ್ಯಕ್ತಿ ಮದುವೆಯಾಗಿ ಕುಟುಂಬದೊಂದಿಗೆ ಜೀವಿಸುವಂಥದ್ದು ಅವನ ಹ್ಯೂಮನ್ ರೈಟ್ಸ್ ಅಥವಾ ಅವನ ಮಾನವ ಹಕ್ಕು. ಅದನ್ನು ಯಾರು ಕೂಡ ನಿಷೇಧಿಸಲಿಕ್ಕೆ ಆಗುವುದಿಲ್ಲ. ಅದಿಲ್ಲದ್ರೆ ಅವನಿಗೆ ಬದುಕಲಿಕ್ಕೂ ಕೂಡ ಆಗುವುದಿಲ್ಲ. ಒಬ್ಬನ ಸರ್ವತೋಮುಖ ಅಭಿವೃದ್ಧಿಗೆ ಈ ಎಲ್ಲ ಮಾನವ ಹಕ್ಕುಗಳು ಅತಿ ಅಗತ್ಯ. ಇಲ್ಲದ್ರೆ ಅವನೊಬ್ಬ ಮನುಷ್ಯನಾಗಿ ಜೀವಿಸಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಕುಟುಂಬವಾಗಿ ಜೀವಿಸ್ತಾ ಇರುವಾಗ ಅದು ಅವನ ಸ್ವಾತಂತ್ರ್ಯ, ಅವನು ಅದನ್ನು ಉಪಯೋಗಿಸಿಕೊಳ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಮ್ಮೆ ಕೌಟುಂಬಿಕ ಹಕ್ಕು ಉಲ್ಲಂಘನೆ ಆಗುವಂಥದ್ದು ಅತಿ ಹೆಚ್ಚು ನಾವು ಕಾಣ್ತಾ ಇದ್ದೀವಿ. ಈ ಆಧುನಿಕತೆಗೆ ಮಾರು ಹೋಗಿ ಆಧುನಿಕ ಜನಾಂಗದ ಯುವಕ ಯುವತಿಯರು ಅಂತರ್ಜಾತಿ ಅಂತರ್ಧರ್ಮೀಯ ವಿವಾಹಕ್ಕೆ ಮಾರು ಹೋಗ್ತಾರೆ. ಅದು ತಪ್ಪಲ್ಲ, ಆ್ಯಕ್ಚುಲಿ ಅದು ಅವನ ಹಕ್ಕು, ಮಾನವ ಹಕ್ಕು. ಆದರೆ ಏನಾಗ್ತದೆ ಆ ಸಂದರ್ಭದಲ್ಲಿ ಆ ಕುಟುಂಬದವರು ತಮ್ಮ ಕುಟುಂಬದ ಮಾನ ಗೌರವ ಘನತೆಯನ್ನು ಕಾಪಾಡುವಂಥ ಉದ್ದೇಶದಿಂದ ಯಾರೆಲ್ಲ ಈ ರೀತಿಯಲ್ಲಿ ತೊಡಗಿಕೊಳ್ತಾರೆ, ಈ ರೀತಿಯ ಅಂತರ್ಜಾತಿ ಅಂತರ್ಧರ್ಮೀಯ ವಿವಾಹ ಆಗ್ತಾರೆ, ತಮ್ಮ ಕುಟುಂಬದ ಸದಸ್ಯರನ್ನೇ ಹತ್ಯೆ ಮಾಡುವಂಥದ್ದನ್ನು ನಾವು ಕಂಡಿದ್ದೇವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಕರ್ನಾಟಕ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಈ ರೀತಿ ನಡೆದದ್ದು ನಮ್ಗೆ ಗೊತ್ತಿದೆ. ಪತ್ರಿಕೆಗಳಲ್ಲಿ ನಾವು ಓದ್ತಾ ಇದ್ದೇವೆ. ಅಥವಾ ಅವರನ್ನು ಹೊಡೆಯುವುದು, ಅಥವಾ ಅವರನ್ನು ಏನು ಮಾಡುವುದಂದರೆ ಅವರನ್ನು ಸಾಮಾಜಿಕ ಬಹಿಷ್ಕಾರ ಹಾಕುವುದು, ಮನೆಗೆ ಅವರನ್ನು ಪ್ರವೇಶ ಮಾಡಿಸದೇ ಇರುವಂಥದ್ದು. ಸೊ ಇಲ್ಲಿ ಹತ್ಯೆ ಮಾಡ್ತಾರಲ್ಲ, ತಮ್ಮದೇ ಕುಟುಂಬದ ಸದಸ್ಯರನ್ನು ಈ ಒಂದು ಕಾರಣ ಹೇಳಿ ಹತ್ಯೆ ಮಾಡ್ತಾರಲ್ಲ, ಇದನ್ನು ಮರ್ಯಾದೆ ಹತ್ಯೆ ಅಥವಾ ಮರ್ಯಾದಾ ಹತ್ಯೆ ಅಂತ ಕರೀತಾರೆ. ಇತ್ತೀಚಿನ ದಿನಗಳಲ್ಲಿ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯ ಮರ್ಯಾದಾ ಹತ್ಯೆಗಳನ್ನು ನಾವು ಕಂಡಿದ್ದೇವೆ. ಇದು ಮಾತ್ರ ಅಲ್ಲ, ಕೌಟುಂಬಿಕ ಹಕ್ಕಿನ ಉಲ್ಲಂಘನೆ ಇದು ಒಂದು ರೀತಿಯ ಉಲ್ಲಂಘನೆ. ಆ ವ್ಯಕ್ತಿಗೆ ತನ್ನ ಕುಟುಂಬವಾಗಿ ಜೀವಿಸಲಿಕ್ಕೆ ಬಿಡುವುದಿಲ್ಲ. ಆ ಹುಡುಗ ಅಥವಾ ಹುಡುಗಿಯನ್ನು ಆ ಕುಟುಂಬದ ಸದಸ್ಯರು ಅವರು ಹೇಳಿದಾಗ ಕೇಳಲಿಲ್ಲ, ಅವರು ಇನ್ನೊಂದು ಧರ್ಮದ ಅಥವಾ ಇನ್ನೊಂದು ಜಾತಿಯವನೊಂದಿಗೆ ಮದುವೆ ಆಗ್ತಾರೆ, ಅವರನ್ನು ಹತ್ಯೆ ಮಾಡ್ತಾರೆ, ಅಥವಾ ಮನೆಯಿಂದ ದೂರ ಇಡ್ತಾರೆ, ಅಥವಾ ಅವನಿಗೆ ಮನೆಗೆ ಪ್ರವೇಶವೇ ಕೊಡುವುದಿಲ್ಲ. ಸೊ ಈ ರೀತಿಯ ಉಲ್ಲಂಘನೆಯನ್ನು, ಮಾನವ ಹಕ್ಕಿನ ಉಲ್ಲಂಘನೆಯನ್ನು ನಾವು ಕಂಡಿದ್ದೇವೆ. ಅದೇ ರೀತಿ ವರದಕ್ಷಿಣೆ ಹತ್ಯೆ, ವರದಕ್ಷಿಣೆಗಾಗಿ ಪೀಡಿಸಿ ಹತ್ಯೆ ಮಾಡುವಂಥದ್ದು. ಆ ಹೆಣ್ಮಗುವಿಗೆ ಗಂಡನ ಮನೆಯಲ್ಲಿ ಹೋಗಿ ಸುಖವಾಗಿ ಸಂಸಾರ ಮಾಡುವಂಥದ್ದು ಅವಳ ಕೌಟುಂಬಿಕ ಹಕ್ಕು. ಅದು ಉಲ್ಲಂಘನೆ ಆಗ್ತಾ ಇದೆ. ಅಲ್ಲಿಯೂ ಕೂಡ ಅವಳಿಗೆ ಕೌಟುಂಬಿಕ ಹಿಂಸೆ ಕೊಟ್ಟು ಅವಳೇ ಹೋಗಿ ಸಾಯುವುದು, ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು, ಅಥವಾ ಕೊಲೆ ಮಾಡುವಂಥದ್ದು, ಇದು ನಾವು ಇಂದಿನ ದಿನಗಳಲ್ಲಿ ಕಾಣ್ತಾ ಇದ್ದೇವೆ. ಸೊ ಇದು ಕೂಡ ಈ ಒಂದು ಮಾನವ ಹಕ್ಕುಗಳ ಚಳವಳಿಗೆ ಪ್ರಮುಖ ಕಾರಣ ಅಂತ ನಾವು ಹೇಳ್ಬೋದು. ಇನ್ನು ದಲಿತರ ಹಕ್ಕುಗಳ ರಕ್ಷಣೆ, ನಾಲ್ಕನೆಯ
ಒಂದು ಪ್ರಮುಖ ಕಾರಣ ಈ ಒಂದು ಹೋರಾಟಕ್ಕೆ ದಲಿತರ ಹಕ್ಕುಗಳನ್ನು ರಕ್ಷಿಸುವಂಥ ಉದ್ದೇಶದಿಂದ ಈ ಹೋರಾಟ ನಡೆಯಿತು ಅಂತ ನಾವು ಹೇಳ್ಬೋದು. ಇವತ್ತಿಗೂ ಕೂಡ, ಹಿಂದಿನ ಕಾಲದಲ್ಲಿ ತುಂಬ ಇತ್ತು, ಈಗಲೂ ಕೂಡ ಮೇಲ್ಜಾತಿಯವರಿಂದ ತುಳಿತಕ್ಕೊಳಗಾದಂತಹ ಜನಾಂಗವನ್ನು ನಾವು ಕಾಣ್ಬೋದು. ಅನ್ಯಾಯ, ದೌರ್ಜನ್ಯ, ಶೋಷಣೆ, ಸಾಮಾಜಿಕ ಬಹಿಷ್ಕಾರ, ಮಡೆಸ್ನಾನ, ಮಳಹೊರುವ ಪದ್ಧತಿ, ಜೀತ ಪದ್ಧತಿ ಮುಂತಾದ ಕೆಲಸಗಳನ್ನು ಈ ಕೆಲವರ್ಗದವರಿಂದ ಮಾಡಿಸುವಂಥದ್ದು ನಾವು ಕಾಣ್ತೇವೆ. ಇದು ಈ ದಲಿತರ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ದಲಿತರೆಂದರೂ ಕೂಡ ಮಾನವರೇ, ಅವರ ಹಕ್ಕುಗಳ ಉಲ್ಲಂಘನೆ ಆಗುವಂಥದ್ದು. ಸೊ ಇದನ್ನು ತಡೆಯುವಂಥ ಉದ್ದೇಶದಿಂದ ಈ ಚಳವಳಿ ನಡೆಯಿತು ಎಂಬುದು ಕೂಡ ನಾವು ಹೇಳ್ಬೋದು. ಕೊನೆಯದಾಗಿ ಇನ್ನೊಂದು ಪ್ರಮುಖ ಕಾರಣಗಳು, ಹಲವಾರು ಕಾರಣಗಳಿದೆ, ನಾವು ಪ್ರಮುಖವಾಗಿ ಪಟ್ಟಿ ಮಾಡಿ ಹೇಳುವಂತಹ ಈ ಕಾರಣಗಳಲ್ಲಿ ಕೊನೆಯದ್ದು ಮೊಕದ್ದಮೆಗಳನ್ನು ದಾಖಲಿಸಲು ನಿರಾಕರಿಸುವುದು. ನಾವು ನೋಡ್ತಾ ಇದ್ದೇವೆ, ಯಾವುದೋ ಅನ್ಯಾಯಕ್ಕೊಳಗಾದ ಅಥವಾ ತೊಂದರೆಗೊಳಗಾದ ವ್ಯಕ್ತಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಹೋಗಿ ಅಲ್ಲಿ ಮೊಕದ್ದಮೆಗಳನ್ನು ದಾಖಲಿಸಲು ಹೇಳಿದರೆ ಯಾರದೋ ಪ್ರಭಾವದಿಂದ, ರಾಜಕೀಯ ವ್ಯಕ್ತಿಗಳ ಪ್ರಭಾವದಿಂದ ಇರಬಹುದು, ಅಥವಾ ಉನ್ನತ ವ್ಯಕ್ತಿಗಳ ಪ್ರಭಾವದಿಂದ ಇರಬಹುದು, ಅಥವಾ ಹಣಕಾಸಿನ ಬಳದಿಂದಾಗಿರಬಹುದು, ಆ ನೊಂದ ವ್ಯಕ್ತಿಯ ಸಮಸ್ಯೆಯನ್ನು ಆಲಿಸಲಿಕ್ಕೆ ಅವರು ರೆಡಿ ಇರುವುದಿಲ್ಲ, ಮೊಕದ್ದಮೆಗಳನ್ನು ದಾಖಲಿಸಲಿಕ್ಕೆ ನಿರಾಕರಿಸ್ತಾರೆ. ಇದು ನಾವು ಹಲವಾರು ನಿದರ್ಶನಗಳನ್ನು ಇದನ್ನು ನಾವು ಕಾಣ್ತಾ ಇದ್ದೇವೆ. ಸೊ ಇದರ ವಿರುದ್ಧವಾಗಿ ಕೂಡ ಇದೊಂದು ಹೋರಾಟ ಅಂತ ನಾವು ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ಬೋದು, ಕೆಲವೊಂದು ಆಸ್ಪತ್ರೆಗಳಲ್ಲಿ ರೋಗಿಗಳನ್ನು ಅಲ್ಲಿ ಸೇರಿಸಲಿಕ್ಕೂ ಕೂಡ ನಿರಾಕರಿಸುವಂಥದ್ದು, ವೈದ್ಯಕೀಯ ನಿರಾಕರಣೆ, ವೈದ್ಯಕೀಯ ಸೇವೆ ನಿರಾಕರಣೆ, ಇದು ಕೂಡ ಈ ಕೆಟಗರಿಯಲ್ಲೇ ಬರುವಂಥದ್ದು, ಈ ವರ್ಗದಲ್ಲೇ ಬರುವಂಥದ್ದು. ಇದು ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ. ಇದಕ್ಕಾಗಿಯೂ ಕೂಡ ಈ ಚಳವಳಿ ನಡೆಯಿತು ಎಂಬುದನ್ನು ನಾವು ಹೇಳ್ಬೋದು. ಸೊ ನಾವೀಗ ಹೇಳಿದ ಲಿಸ್ಟನ್ನು ಮತ್ತೊಮ್ಮೆ ಹೇಳ್ತಾ ಹೋಗುವ. ಮಾನವ ಹಕ್ಕುಗಳ ಈ ಹೋರಾಟಕ್ಕೆ ಪ್ರಮುಖವಾದಂಥ ಕಾರಣಗಳು: ನಾಗರಿಕ ಹಕ್ಕುಗಳ ರಕ್ಷಣೆ, ದಾಸ್ಯದಿಂದ ವಿಮೋಚನೆ, ಕೌಟುಂಬಿಕ ಜೀವನದ ರಕ್ಷಣೆ, ದಲಿತರ ಹಕ್ಕುಗಳ ರಕ್ಷಣೆ, ಮೊಕದ್ದಮೆಗಳನ್ನು ದಾಖಲಿಸಲು ನಿರಾಕರಿಸುವಂಥದ್ದು. ಓಕೆ, ಈ ಹೋರಾಟದಿಂದ, ಈ ಎಲ್ಲ ಕಾರಣಗಳಿಂದ, ಇದರ ಒಳಗೆ ಇರುವಂಥ ಇನ್ನೂ ಹಲವಾರು ಕಾರಣಗಳಿಂದ ಭಾರತದಲ್ಲಿ ಮಾನವ ಹಕ್ಕುಗಳ ಹೋರಾಟ ನಡೆಯಿತು. ಜಾಗತಿಕ ಮಟ್ಟದಲ್ಲೇ ನಡೆದಿದೆ, ಭಾರತದಲ್ಲಿಯೂ ನಡೆದಿದೆ. ಪರಿಣಾಮಗಳೇನು ಭಾರತಕ್ಕೆ ಸಂಬಂಧಿಸಿದಂತೆ, ಇದರ ರಾಜಕೀಯ ಪರಿಣಾಮಗಳೇನು ಎಂಬುದನ್ನು ನಾವು ನೋಡ್ತಾ ಹೋಗುವ. ಈ ಒಂದು ಮಾನವ ಹಕ್ಕುಗಳ ಹೋರಾಟದಿಂದಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ರಚನೆ ಆಗಲಿಕ್ಕೆ ಸಾಧ್ಯ ಆಯಿತು. ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, NHRC, ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್, ಜನವರಿ 8, 1994 ಇದು ಅಸ್ತಿತ್ವಕ್ಕೆ ಬಂತು. ಏನು NHRC? ನಮ್ಮ ದೇಶದ ಒಳಗೆ ಯಾವೆಲ್ಲ ವ್ಯಕ್ತಿಗಳ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೋ ಅದನ್ನು, ಆ ಉಲ್ಲಂಘನೆಗೆ ಪರಿಹಾರ ಕೊಡಲಿಕ್ಕೆ ಮತ್ತು ಉಲ್ಲಂಘನೆ ಆಗದಂತೆ ನೋಡಲಿಕ್ಕೆ ರಾಷ್ಟ್ರ ಮಟ್ಟದ ಒಂದು ಸಂಸ್ಥೆ NHRC ಅಥವಾ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಇದು ಯಾವ ರೀತಿ ರಚನೆಯಾಗಿದೆ ಅಂದರೆ, ಇದರಲ್ಲಿ ಒಬ್ಬರು ಮುಖ್ಯಸ್ಥರು ಮತ್ತು ಕೆಲವು ಸದಸ್ಯರಿರ್ತಾರೆ. ಯಾವಾಗಲೂ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮುಖ್ಯಸ್ಥರು ಸುಪ್ರೀಂ ಕೋರ್ಟಿನ ಅಥವಾ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ಅಥವಾ ಹಾಲಿ ಮುಖ್ಯ ನ್ಯಾಯಾಧೀಶರು ಅಥವಾ ನ್ಯಾಯಾಧೀಶರಾಗಿರ್ತಾರೆ. ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಇದರ ಕೆಲಸ ಏನೆಂದರೆ, ಮಾನವ ಹಕ್ಕುಗಳನ್ನು ಪಟ್ಟಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿ ಅವರಿಂದ ಅನುಮೋದನೆ ಪಡೆಯುವಂಥದ್ದು. ಇನ್ನು ಎಲ್ಲೆಲ್ಲ ರಾಷ್ಟ್ರಮಟ್ಟದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆಯೋ ಅಲ್ಲಿ ಹೋಗಿ ಆ ಸಂಬಂಧಪಟ್ಟಂತಹ ನೊಂದ ಅಥವಾ ಯಾರು ಶೋಷಣೆಗೆ ಒಳಗಾದರು ಅಥವಾ ಯಾರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆಯೋ ಅವರ ಪರವಾಗಿ ನ್ಯಾಯಾಲಯದಲ್ಲಿ ವಾದಿಸಿ ಅವರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಕೂಡ ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಾಡ್ತದೆ. ಅರ್ಥಾತ್ ಈ NHRC ಅಥವಾ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಈ ಮಾನವ ಹಕ್ಕುಗಳ ಉಲ್ಲಂಘನೆಯಾದವರ
ಪಾಲಿಗೆ ಒಂದು ವರ ಆಗಿದೆ ಅಂತ ನಾವು ಹೇಳ್ಬೋದು. ಇದು ಒಂದು ಪರಿಣಾಮ. ಇದು ಇಂತಹ ಒಂದು ಸಮಿತಿ ಅಥವಾ ಇಂತಹ ಒಂದು ಆಯೋಗ ರಚನೆ ಆಗಲಿಕ್ಕೆ ಕಾರಣ ಈ ಒಂದು ಚಳವಳಿ, ಮಾನವ ಹಕ್ಕುಗಳ ಚಳವಳಿಯ, ಮಾನವ ಹಕ್ಕುಗಳ ಹೋರಾಟಗಾರರ ಶ್ರಮ ಅಂತ ನಾವು ಹೇಳ್ಬೋದು. ಇದು ಒಂದು ಪರಿಣಾಮ. ಎರಡನೇದು ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್. ಯಾವ ರೀತಿ ಕೇಂದ್ರದಲ್ಲಿ NHRC ಅಥವಾ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದೆ, ಅದೇ ರೀತಿ ರಾಜ್ಯಗಳಿಗೂ ಕೂಡ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಅಂತ ಇದೆ. ಕರ್ನಾಟಕದಲ್ಲಿ ಇದೆ. ಕರ್ನಾಟಕದಲ್ಲಿ 2003ನೇ ಇಸವಿಯಲ್ಲಿ 2005ನೇ ಇಸವಿಯಲ್ಲಿ ಇದು ಅಸ್ತಿತ್ವಕ್ಕೆ ಬಂತು. ರಾಜ್ಯ ಮಾನವ ಹಕ್ಕುಗಳ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ 2005ನೇ ಇಸವಿಯಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಒಂದು ಆಯೋಗ. ಇದರ ಕೆಲಸ, ಇದರ ಕಾರ್ಯ ಯಾವ ರೀತಿ ರಾಷ್ಟ್ರಮಟ್ಟದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೆಲಸ ಮಾಡುತ್ತದೆಯೋ ಅದೇ ರೀತಿ ಇದು ರಾಜ್ಯದಲ್ಲಿ ಕೆಲಸ ಮಾಡ್ತದೆ. ಇದರ ರಚನೆ ಯಾವ ರೀತಿ ಇರ್ತದೆ ಅಂದರೆ, ಇದರಲ್ಲಿಯೂ ಕೂಡ ರಾಜ್ಯ ಹೈಕೋರ್ಟಿನ ಹಾಲಿ ಅಥವಾ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಅಥವಾ ಇತರ ನ್ಯಾಯಾಧೀಶರು ಇದರ ಮುಖ್ಯಸ್ಥರಾಗಿರ್ತಾರೆ ಮತ್ತು ಸದಸ್ಯರು ಕೂಡ ಇರ್ತಾರೆ. ಇವರು ಕೂಡ ರಾಜ್ಯ ಮಟ್ಟದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆದರೆ ಅಂತಹ ಸಂದರ್ಭದಲ್ಲಿ ಅಲ್ಲಿಗೆ ಧಾವಿಸಿ ಅಥವಾ ಅವರಿಗೆ ನ್ಯಾಯಾಂಗ ಸಹಾಯ ಮಾಡುವಂಥದ್ದು, ಅವರಿಗೆ ದೂರನ್ನು ದಾಖಲಿಸಲಿಕ್ಕೆ ಸಹಾಯ ಮಾಡುವಂಥದ್ದು, ಆ ನಂತರ ನ್ಯಾಯಾಲಯದ ಮೂಲಕ ಯಾರಿಗೆಲ್ಲ ತೊಂದರೆಯಾಗಿದೆ ಅವರಿಗೆ ಪರಿಹಾರವನ್ನು ಕೊಡಿಸುವಂಥ ಕೆಲಸವನ್ನು ಕೂಡ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮಾಡುತ್ತದೆ. ಇದು ಎರಡನೆಯ ಪ್ರಮುಖ ಬದಲಾವಣೆ ಈ ಒಂದು ಚಳವಳಿಯಿಂದ, ರಾಜಕೀಯ ಪರಿಣಾಮ ಈ ಒಂದು ಚಳವಳಿಯಿಂದ ಅಂತ ನಾವು ಹೇಳ್ಬೋದು. ಮೂರನೆಯದು ಮಕ್ಕಳ ಹಕ್ಕುಗಳು. ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗುವಂಥದ್ದು ಅತಿ ಹೆಚ್ಚು ನಾವು ಕಾಣ್ತಾ ಇದ್ದೇವೆ. ಮಕ್ಕಳ ಮೇಲೆ ಹಲ್ಲೆ ನಡೆಯುವಂಥದ್ದು, ಬಾಳ ಕಾರ್ಮಿಕ ಪದ್ಧತಿ, ದೈಹಿಕ ಹಿಂಸೆ, ಲೈಂಗಿಕ ಹಿಂಸೆ, ಎಲ್ಲ ರೀತಿಯ ಮಾನವ ಹಕ್ಕಿನ ಉಲ್ಲಂಘನೆಯನ್ನು ಮಕ್ಕಳ ಕಡೆಯಲ್ಲಿ ಕೂಡ ನಾವು ಕಾಣ್ಬೋದು. ಈಗಾಗಲೇ ನಮ್ಮ ಶಾಲಾ ಕಾಲೇಜುಗಳಲ್ಲಿ ನಾವು ನೋಡ್ಬೋದು 1098 ಮಕ್ಕಳ ಸಹಾಯವಾಣಿ ಅಂತೇಳಿ ಒಂದು ನಂಬರ್ ಇದೆ. ಯಾವುದಾದರೂ ಮಗುವಿಗೆ, ಯಾವುದಾದರೂ ಮಕ್ಕಳಿಗೆ ಯಾರಿಂದಾದರೂ ತೊಂದರೆ ಆದರೆ ಅಥವಾ ಅವರ ಮಾನವ ಹಕ್ಕಿನ ಉಲ್ಲಂಘನೆ ಆದರೆ ಈ ಸಹಾಯವಾಣಿಯನ್ನು ನಾವು ಸಮೀಪಿಸ್ಬೋದು. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಯವರು ಈ ಮಕ್ಕಳ ಹಕ್ಕಿನ ಸಂರಕ್ಷಣಾಧಿಕಾರಿ ಅಥವಾ ದೂರು ನಿವಾರಣಾಧಿಕಾರಿ ಆಗಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಮಕ್ಕಳ ಹಕ್ಕುಗಳ ಬಗ್ಗೆ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಅವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಭಾರತದಾದ್ಯಂತ ಪ್ರತಿನಿತ್ಯ ನಾವು ದಿನಪತ್ರಿಕೆಯನ್ನು ತೆಗೆದು ನೋಡಿದರೆ ಒಂದಲ್ಲ ಒಂದು ರೀತಿಯಲ್ಲಿ ಮಕ್ಕಳಿಗೆ ಅನ್ಯಾಯ ಆದದ್ದು, ಕೊಲೆಯವರೆಗೆ ನಡೆದದ್ದಂತ ನಾವು ಕಂಡಿದ್ದೇವೆ. ಅವರಿಗೆ ಹಿಂಸೆ ಕೊಟ್ಟದ್ದು, ಅವರಿಗೆ ಮಾನಸಿಕ ಹಿಂಸೆ ಕೊಟ್ಟದ್ದು, ಅವರಿಂದ ಆಗದಂಥ ಕೆಲಸಗಳನ್ನು ಅವರಿಂದ ಮಾಡಿಸುವಂಥದ್ದು, ಬಾಳ ಕಾರ್ಮಿಕತನ, ಇದೆಲ್ಲವನ್ನು ನಾವು ನೋಡ್ತಾ ಇದ್ದೇವೆ. ಅದೆಲ್ಲವನ್ನು ಕೂಡ ಹೋಗಲಾಡಿಸುವಂಥ ಒಂದು ಕೆಲಸ ಈ ಚಳವಳಿಯಿಂದ ಆಗಿದೆ. ಮ್ಯಾಕ್ಸಿಮಮ್ ಅತಿ ಹೆಚ್ಚು ಆಗಿದೆ ಅಂತ ನಾವು ಹೇಳ್ಬೋದು. ಪ್ರತಿ ಶಾಲಾ ಮಟ್ಟದಲ್ಲೇ ಈಗ ಒಂದು ಸಮಿತಿ ರಚನೆ ಮಾಡಿ ಮಕ್ಕಳ ಹಕ್ಕಿನ ರಕ್ಷಣೆ ಮಾತ್ರ ಅಲ್ಲ, ಮಕ್ಕಳಿಗೆ ತಮ್ಮ ಹಕ್ಕುಗಳು ಏನು ಎಂಬುದನ್ನು ಜಾಗೃತಿ ಮೂಡಿಸುವಂಥ ಕೆಲಸವೂ ಕೂಡ ಆಗಿದೆ. ಸೊ ಇದು ಇನ್ನೊಂದು ರಾಜಕೀಯ ಪರಿಣಾಮ ಅಂತ ನಾವು ಹೇಳ್ಬೋದು. ಕೊನೆಯದಾಗಿ ಹೇಳಲಿಕ್ಕೆ ಇರುವಂಥದ್ದು, ಈ ಒಂದು ಚಳವಳಿಯಿಂದ ಅಂಥ ಬದಲಾವಣೆ ಅಥವಾ ಪರಿಣಾಮ ಅರಿವು ಮೂಡಿಸುವಂಥದ್ದು. ಮೊದಲೆಲ್ಲ ಗೊತ್ತಾಗ್ತಾ ಇರಲಿಲ್ಲ ನಮ್ಮ ಹಕ್ಕುಗಳು ಯಾವುದು, ನಮಗೆ ಯಾವುದೆಲ್ಲ ಹಕ್ಕುಗಳುಂಟು, ನಮ್ಮ ಹಕ್ಕು ಉಲ್ಲಂಘನೆ ಏನಂತಲೇ ಗೊತ್ತಾಗ್ತಾ ಇರಲಿಲ್ಲ. ಈಗ ಪ್ರತಿಯೊಬ್ಬನಿಗೂ ಕೂಡ ಅವೇರ್ನೆಸ್, ಅರಿವು, ಅದು ಸಾಮಾಜಿಕ ಜಾಲತಾಣಗಳ ಮೂಲಕ ಇರ್ಬೋದು, ಪ್ರಿಂಟ್ ಮೀಡಿಯಾಗಳ ಮೂಲಕ ಇರ್ಬೋದು, ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ ಇರ್ಬೋದು, ಜನರಿಗೆ ದಿನಾಲೂ ಕೂಡ ತಲುಪ್ತದೆ. ಈ ಅರಿವು ಮೂಡಿಸುವಂಥ ಕೆಲಸ ಅಥವಾ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಈ ಒಂದು ಚಳವಳಿಯಿಂದ ನಡೆಯಿತು ಎಂಬುದು ನಾವು ಹೇಳ್ಬೋದು. ಯಾವ ರೀತಿಯಲ್ಲಿ ಅಲ್ಲ, ಅವರಿಗೆ ತಮ್ಮ ಹಕ್ಕುಗಳು ಯಾವುದು ಎಂಬುದು ಲಿಸ್ಟ್ ಮಾಡಿದ್ದಾರೆ. ಈಗ ಎಲ್ರಿಗೂ ಗೊತ್ತಿದೆ ನನ್ನ ಹಕ್ಕು ಏನು, ನನಗೆ ತೊಂದರೆ ಆದರೆ ನಾನೇನು ಮಾಡಬೇಕು, ನನಗೆ ಯಾರಾದರೂ ಇಲ್ಲಿ ಜೀವಿಸುವಾಗ ನನಗೆ ಹಲ್ಲೆ ಮಾಡಿದರೆ ನಾನೇನು ಮಾಡಬೇಕು, ನನಗೆ ನನ್ನ ಕೌಟುಂಬಿಕ ಜೀವನಕ್ಕೆ ತೊಂದರೆ ಕೊಡುವುದಿದ್ರೆ ನಾನೇನು ಮಾಡಬೇಕು, ಅಥವಾ ನನ್ನ ಹಕ್ಕುಗಳು ಏನು ಎಂಬುದು ಪ್ರತಿಯೊಬ್ಬರಿಗೂ ಕೂಡ ಮನವರಿಕೆ ಆಗಿದೆ. ಆ ಅರಿವು ಬಂದಿದೆ, ಆ ಅವೇರ್ನೆಸ್ ಬಂದಿದೆ, ಆ ಜಾಗೃತಿ ಬಂದಿದೆ. ಇದು ಈ ಒಂದು ಚಳವಳಿಯ ಪರಿಣಾಮ ಅಂತ ನಾವು ಹೇಳ್ಬೋದು. ಸೊ ಇದಿಷ್ಟು ಪ್ರಮುಖವಾದಂಥ ಅಂಶ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೇಳಲಿಕ್ಕೆ ಇರುವಂಥದ್ದು. ಕೊನೆಯದಾಗಿ ಪರೀಕ್ಷಾ ದೃಷ್ಟಿಯಿಂದ
ಈ ಅಧ್ಯಾಯದಿಂದ ಒಟ್ಟು 14 ಅಂಕಗಳ ಪ್ರಶ್ನೆಗಳನ್ನು ಕೇಳ್ತಾರೆ. 1 ಅಂಕ, 2 ಅಂಕ ಮತ್ತು 5 ಅಂಕದ ಪ್ರಶ್ನೆಗಳು. ಇದರಲ್ಲಿ ನಾವು ಈಗಾಗಲೇ ಮಾಡಿದಂಥ ಪಾಠದಲ್ಲಿ 1 ಮಾರ್ಕಿನ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆಗಳು ಇರುವಂಥದ್ದು ಯಾವುದಂದರೆ, ಒಂದು ಮಾನವ ಹಕ್ಕುಗಳೆಂದರೇನು ಕೇಳುವ ಸಾಧ್ಯತೆ ಇದೆ. ಅದನ್ನು 2 ಮಾರ್ಕಿಗೂ ಕೂಡ ಹೇಗೆ ಕೇಳ್ಬೋದು. ಮಾನವ ಹಕ್ಕುಗಳನ್ನು ಅರ್ಥೈಸಿ, ಯಾವುದಾದರೂ ಒಂದು ಮಾನವ ಹಕ್ಕನ್ನು ಬರೆಯಿರಿ ಕೇಳ್ಬೋದು. UDHR ಅನ್ನು ವಿಸ್ತರಿಸಿ. ಯಾವಾಗ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆಯನ್ನು ವಿಶ್ವಸಂಸ್ಥೆ ಮಾಡಿತ್ತು, ವಿಶ್ವ ಮಾನವ ಹಕ್ಕುಗಳ ದಿನ ಅಂತ ಯಾವ ದಿನವನ್ನು ನಾವು ಆಚರಿಸ್ತೇವೆ, ಇದೆಲ್ಲ 1 ಮಾರ್ಕಿಗೆ ಕೇಳುವಂಥ ಪ್ರಶ್ನೆಗಳು. ಇನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಯಾವಾಗ ಅಸ್ತಿತ್ವಕ್ಕೆ ಬಂತು, ಅಥವಾ NHRCಯನ್ನು ವಿಸ್ತರಿಸಿ. ಕರ್ನಾಟಕದಲ್ಲಿ ಮಾನವ ಹಕ್ಕುಗಳ ಆಯೋಗ ಯಾವಾಗ ರಚನೆ ಆಯಿತು, ಇದು 1 ಮಾರ್ಕಿಗೆ ಕೇಳುವಂಥ ಪ್ರಶ್ನೆಗಳು. 2 ಮಾರ್ಕಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೇಳುವಂಥ ಪ್ರಶ್ನೆಗಳು ಕಡಿಮೆ ಇದೆ. ಒಂದು, ನಾನೀಗಾಗಲೇ ಹೇಳಿದೆ, ಮಾನವ ಹಕ್ಕುಗಳ ಚಳವಳಿಯನ್ನು ಅರ್ಥೈಸಿ ಕೇಳ್ಬೋದು. ಅದು 1 ಮಾರ್ಕ್ ಕೇಳ್ಬೋದು, 2 ಮಾರ್ಕಿಗೆ ಕೇಳ್ಬೋದು. ಇನ್ನೊಂದು, ಯಾವುದಾದರೂ 2 ಮಾನವ ಹಕ್ಕುಗಳನ್ನು ಬರೆಯಿರಿ. ಇನ್ನು ಮರ್ಯಾದಾ ಹತ್ಯೆ ಎಂದರೇನು, ಮರ್ಯಾದಾ ಹತ್ಯೆ ಎಂದರೇನು ಅಂತಲೂ ಕೂಡ ಕೇಳಬಹುದು. ಸೊ ಇದಿಷ್ಟು ಪ್ರಮುಖವಾದಂಥ 2 ಮಾರ್ಕಿನ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಕೇಳುವಂಥದ್ದು. ಇನ್ನು 5 ಮಾರ್ಕಿಗೆ ಸಂಬಂಧಪಟ್ಟ ಹಾಗೆ ಮಾನವ ಹಕ್ಕುಗಳ ಚಳವಳಿಗೆ ಕಾರಣಗಳೇನು, 5 ಮಾರ್ಕಿಗೆ ಕೇಳ್ತಾರೆ. ಅಥವಾ ಮಾನವ ಹಕ್ಕುಗಳ ರಾಜಕೀಯ ಪರಿಣಾಮಗಳು ಯಾವುವು, ಇದು ಕೂಡ 5 ಮಾರ್ಕಿಗೆ ಕೇಳುವಂಥ ಪ್ರಶ್ನೆಗಳಾಗಿವೆ. ಸೊ ವಿದ್ಯಾರ್ಥಿಗಳೇ, ಈ ಚಳವಳಿ ನಿಮಗೆ ಅತಿ ಸುಲಭವಾಗಿ ಇದೆ, ಇದರಲ್ಲೇನು ಕಷ್ಟ ಇಲ್ಲ. ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಮನನ ಮಾಡಿಕೊಂಡು ತಿಳ್ಕೊಂಡ್ರೆ ಅತಿ ಸುಲಭ. ಧನ್ಯವಾದಗಳು.